ನಮಸ್ಕಾರ ಕರ್ನಾಟಕ. ಅಕ್ಕ ಬಂದ್ಬಿಟ್ಟಿದ್ದಾರೆ. ಅಕ್ಕ ಏನು ಹೇಳ್ತಿದ್ದಾರೆ ಅಂದರೆ, ಪಕ್ಕಾ ದರ್ಶನ್ ಫ್ಯಾನ್ ಅಂತೆ. ಒಂದ್ಸತಿ ಅಭಿಮಾನಿ ಆದರೆ ಸಾಯೋ ತನಕ ಅಭಿಮಾನಿ ಅಂತೆ ದರ್ಶನ್ ಅವ್ರಿಗೆ. ಅವರು ಚಾನಲ್ ಅವರೆಲ್ಲ ತುಂಬ ಕೆಟ್ಟದಾಗಿ ತೋರಿಸ್ತಿದ್ದಾರೆ ಅಂತ ಟಿ ಆರ್ ಪಿಗೋಸ್ಕರ. ನಾನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಮ್ಮಂಗೆ, ನಿನ್ನ ಟೂ ಪೀಸ್ ಹಾಕಿದಾಗ ನೀನು ಏನೇ ಒಂದು ಮಾಡಿದಾಗ ಒಂದು ಬಕೆಟ್ ಚಾನಲ್ ಅನ್ನೋದು ಇದೆಯಲ್ಲ ಗುರು, ಅದರಲ್ಲಿ ನಿನ್ನ ಏನೇ ಮಾಡಿದ್ರು ತಗೊಂಡು ರುಬ್ತಾರಲ್ಲ, ನೀನು ಹಾಕೊಂಡು ತೋರಿಸ್ತಾರಲ್ಲ, ಏನೋ ಬಿಲ್ಡಪ್ ಕೊಡ್ತಾರಲ್ಲ ನಿಮ್ಮ ಬಗ್ಗೆ. ಅದರಲ್ಲಿ ನಿಮ್ಮ ಫ್ರೆಂಡ್ಗಳೆಲ್ಲ ಇದಾರಲ್ಲ ಗುರು, ಹೆಸರು ಹೇಳೋದು ಬೇಡ, ನಿನ್ನ ಫ್ರೆಂಡ್ ಇದಾರಲ್ಲ, ಆ ವಿಡಿಯೋನ ಈಗ ಹಾಕ್ತೀನಿ, ಇದಕ್ಕೂ ಉತ್ತರ ಕೊಡು. ಅವ್ರು ಏನಂತ ಹೇಳಿದಾರೆ ಅಂತ ಕೇಳಿಸ್ಕೊ, ಆಮೇಲೆ ಮಿಕ್ಕಿದ್ ಮಾತಾಡೋಣ. ಹೇಳ್ತೀನಿ ಕೇಳಿ ದರ್ಶನ್ ಅಭಿಮಾನಿಗಳೇ, ನೀವೀಗ ಎಚ್ಚೆತ್ಕೊಳ್ಳಿ. ಸ್ಯಾಂಡಲ್ವುಡ್ ಅಲ್ಲೋ ದರ್ಶನ್ ಇರಲ್ಲ, ಸಿನಿಮಾದಲ್ಲೋ ದರ್ಶನ್ ಇರಲ್ಲ, ಥಿಯೇಟರ್ ಅಲ್ಲೋ ದರ್ಶನ್ ಬರಲ್ಲ, ಬಿಗ್ ಸ್ಕ್ರೀನ್ ಮೇಲೂ ದರ್ಶನ್ ಕಿತ್ತೋಗಿರೋ ದರ್ಶನ್ ಬರಲ್ಲ. ತಿಳ್ಕೊಳ್ಳಿ. ಇನ್ನು ದರ್ಶನ್ ಸಹ ಇಂಡಸ್ಟ್ರಿಯಿಂದ ಬ್ಯಾನ್ ಆಗ್ತಾರೆ. ದರ್ಶನ್ ಸಿನಿಮಾಗಳು ಯಾವ್ದು ರಿಲೀಸ್ ಆಗಲ್ಲ. ಸೊ ಏನು ಸೋ ಕಾಲ್ಡ್ ನಟ ದರ್ಶನ್ ಇನ್ನು ಮುಂದೆ ಖಾಲಿ ಪೀಳಿ. ಸೊ ಏನ್ ಮಾತಾಡ್ತಿರೋ ಪ್ರೀತಮ್ ಈ ಕಿತ್ತೋಗಿರೋ ನನ್ನ ಮಕ್ಕಳ ಬಗ್ಗೆ? ಥ್ಯಾಂಕ್ ಯು. ಕೇಳಿಸ್ಕೊಂಡೇನಮ್ಮ? ಕಿತ್ತೋಗಿರೋ ದರ್ಶನ್ ಅಂತ ಹೇಳಿದ್ಲು. ನಿನ್ನ ಆಪ್ತ ಸ್ನೇಹಿತೆ, ಎಲ್ಲ ಜೊತೆಲೆ ಕುತ್ಕೊಂಡು ಮಾತಾಡ್ತೀರಾ, ಕೇಕ್ ಕಟ್ ಮಾಡ್ತೀರಾ, ಪಾರ್ಟಿ ಮಾಡ್ತೀರಾ, ಎಲ್ಲ ಮಾಡ್ತೀರಾ. ನಿನ್ನ ಸ್ನೇಹಿತೆಗೆ ಮೊದಲು ಬುದ್ಧಿವಾದ ಹೇಳಮ್ಮ. ನೀನು ಡಿ ಬಾಸ್ ಅಭಿಮಾನಿಯಾಗಿ ಫಸ್ಟು ಈ ಒಮ್ಮಂಗೆ ಬುದ್ಧಿವಾದ ಹೇಳ್ಬಿಟ್ಟು ಆ ಒಂದು ಆಡಿಯೋನ ಕ್ಲಿಪ್ಪಿಂಗ್ಸ್ನ ಹಾಕು ಮೊದಲು. ಇವಾಗ ಬಂದ್ಬಿಟ್ಟು ನಾನು ಸಾಯೋವರೆಗೂ ಡಿ ಬಾಸ್ ಅಭಿಮಾನಿ ಹಾಗೆ ಹೀಗೆ ಅಂತ ಬಿಲ್ಡಪ್ ಕೊಡೋದಲ್ಲ, ಮತ್ತು ನಂದು ಎಲ್ಲಿಡ್ಲಿ ಅಂತ ಅಳ್ಳಾಡ್ಸೋದಲ್ಲ. ಒಟ್ಟಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಮಾತಾಡಬೇಕು, ಬಂದು ಪುಂಗಿ ಬಿಟ್ಬಿಡೋದು. ಸ್ನೇಹಿತರೆ, ಈ ಒಮ್ಮನ ಬಗ್ಗೆ ಎಷ್ಟು ಮಾತಾಡಿದ್ರು ಅಷ್ಟೇ. ನಿಮ್ಗೇನು ಅನ್ಸುತ್ತೆ ಈ ಒಮ್ಮನ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಪ್ಪ. ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ನಮಸ್ಕಾರ.